ಸೊ ಗೆಳೆಯರೆ, ವಿಶ್ವದಲ್ಲಿ ಅತಿ ದೊಡ್ಡ ವಿಮಾನ ಯಾವುದಿದೆ? ಬೋಯಿಂಗ್ 747-400 ಅಥವಾ ಆಂಟೊನೋವಾ AN225ನ? ಖಂಡಿತ ಇಲ್ಲ. ಯಾಕಂದ್ರೆ ವರ್ಲ್ಡ್ ಲಾರ್ಜೆಸ್ಟ್ ಪ್ಲೇನ್ ಈಗ ವಿಂಡ್ ರನ್ನರ್ ಆಗಿದೆ. ಶೀಘ್ರದಲ್ಲೇ ಇದು ವಿಶ್ವದ ಅತಿ ದೊಡ್ಡ ವಿಮಾನವಾಗಲಿದ್ದು ಬೋಯಿಂಗ್ 747ಗಿಂತ 12 ಪಟ್ಟರಷ್ಟು ದೊಡ್ಡದಾಗಿದೆ. ಹಾಗೂ ಇದರ ಮುಂದೆ ಇಲ್ಲಿಯವರೆಗೆ ನಿರ್ಮಿಸಲಾಗಿರುವ ಅತ್ಯಂತ ಭಾರವಾದ ವಿಮಾನ ಆಂಟೊನೋವಾ AN225 ಕೂಡ ಮಂದವಾಗಲಿದೆ. ಆದರೆ ಉಕ್ರೇನ್ನ ಮೇಲೆ ರಷ್ಯಾದ ಆಕ್ರಮಣದ ಆರಂಭದಲ್ಲಿ ಇದು ನಾಶವಾಗಿತ್ತು. ಈ ರೇಡಿಯಾದ ವಿಂಡ್ ರನ್ನರ್ ಜಾಗತಿಕ ಇಂಧನ ಬಿಕ್ಕಟ್ಟಿನ ನಡುವೆ ಈಗ ಜಗತ್ತು ಗ್ರೀನ್ ಎನರ್ಜಿಯತ್ತ ಸಾಗ್ತಾ ಇದೆ. ಅಂಥದ್ರಲ್ಲಿ ದೊಡ್ಡ ಗಾಳಿ ಟರ್ಬೈನ್ಗಳು ಸ್ಟ್ಯಾಂಡರ್ಡ್ ಟರ್ಬೈನ್ಗಳಿಗೆ ಹೋಲಿಸಿದರೆ ಹೆಚ್ಚು ವಿದ್ಯುತ್ತನ್ನು ಉತ್ಪಾದಿಸುತ್ತದೆ. ಹಾಗೂ ಅದಕ್ಕಾಗಿ ಈಗ ಇದರ ಬೇಡಿಕೆಯೂ ಹೆಚ್ಚಾಗ್ತಾ ಇದೆ. ಆದರೆ ಅವುಗಳ ಕಾಂಪೊನೆಂಟ್ಸ್ ರಸ್ತೆಯ ಮೂಲಕ ಎಲ್ಲಿಯೂ ಸುಲಭವಾಗಿ ಹೋಗುವುದಿಲ್ಲ. ಈ ಕಾರಣದಿಂದಾಗಿ ಈಗ ಹೆಚ್ಚು ದೊಡ್ಡ ವಿಮಾನದ ಅಗತ್ಯವಿದೆ. ಅದಕ್ಕಾಗಿ ಅಮೆರಿಕಾದ ಕೋಲ್ಡಾ ಬೇಸ್ ರಾಡಿಯಾ ಅನ್ನೋ ಒಂದು ಎನರ್ಜಿ ಸ್ಟಾರ್ಟ್ಅಪ್ ಈ ಸಂಪೂರ್ಣ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಂಡಿದೆ. ರಾಡಿಯಾವು ವಿಮಾನದ ಇತಿಹಾಸದಲ್ಲಿಯೇ ಅತಿ ದೊಡ್ಡ ವಿಮಾನವನ್ನ ಅಭಿವೃದ್ಧಿಪಡಿಸಲು ನಿರ್ಧರಿಸಿದ್ದು ಈಗ ಇದರ ಮೇಲೆ ಕೆಲಸನೂ ಪ್ರಾರಂಭವಾಗಿದೆ. ಹಾಗೂ ಈಗ ಕಂಪನಿಯು ನಿರ್ಮಿಸುತ್ತಿರುವ ಈ ವಿಂಡ್ ರನ್ನರ್ ವಿಮಾನದ ಧ್ಯೇಯವೆಂದರೆ 300 ಅಡಿ ಉದ್ದದ ಬೃಹತ್ ಬ್ಲೇಡ್ಗಳನ್ನು ನೇರವಾಗಿ ವಿಂಡ್ ಫಾರ್ಮ್ಸ್ವರೆಗೂ ಕೊಂಡೊಯ್ಯುವುದು. ಜಗತ್ತಿಗೆ ತನ್ನ ಡಿಕಾರ್ಬನೈಸೇಷನ್ ಗುರಿಗಳನ್ನು ಪೂರೈಸುವಲ್ಲಿ ಇದರಿಂದ ಬಹಳಷ್ಟು ಸಹಾಯವಾಗಲಿದೆ. ಇದು ಸುಸ್ಥಿರವಾದ ವಾಯುಯಾನ ಇಂಧನವನ್ನು ಬಳಸುತ್ತದೆ ಮತ್ತು ಲ್ಯಾಂಡಿಂಗ್ಗೆ ಸರಳವಾದ ಪ್ಯಾಕ್ ಡರ್ಟ್ ಅಥವಾ ಬಜರಿ ರನ್ವೇಯ ಅಗತ್ಯವಿರುತ್ತದೆ. ಇದು 6000 ಅಡಿ ಅಂದರೆ 1800 ಮೀಟರ್ಗಳ ಏರ್ ಸ್ಟ್ರಿಪ್ನಲ್ಲಿ ಸುಲಭವಾಗಿ ಇಳಿಯಬಹುದು. ಒಂದು ನ್ಯೂಸ್ ಔಟ್ಲೆಟ್ನ ಅನುಸಾರ ರಾಡಿಯಾವು ಇದು ಕ್ಷೇತ್ರ ಕೇಂದ್ರಗಳಿಂದ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ತಾ ಇದೆ. ಹಾಗೂ ಅಗತ್ಯವಿರುವಲ್ಲಿ ಸೇವೆಯನ್ನು ಒದಗಿಸಬಹುದು. ಈ ವಿಮಾನಕ್ಕೆ ಅಸಾಧ್ಯವಾದದ್ದು ಯಾವುದಿಲ್ಲ. ಈ ವಿಮಾನದ ವೈಶಿಷ್ಟ್ಯಗಳ ಬಗ್ಗೆ ಮಾತಾಡುವುದಾದರೆ ಈ ವಿಂಡ್ ರನ್ನರಲ್ಲಿ 2,72,000 ಕ್ಯೂಬಿಕ್ ಫೀಟ್ ಕಾರ್ಗೋ ಬರ್ತದೆ. ಮತ್ತು ಎಷ್ಟು ದೊಡ್ಡ ವ್ಯಾಲ್ಯೂಮ್ನ ಆಗಿದೆ ಅಂದರೆ ಇದು 3 ಒಲಿಂಪಿಕ್ ಸ್ವಿಮ್ಮಿಂಗ್ ಪೂಲ್ ಹಿಡಿದಿಡಲು ಸಾಕಾಗುವಷ್ಟು ದೊಡ್ಡದಾಗಿದೆ. ಮತ್ತು ಇದು 2 ಫುಟ್ಬಾಲ್ ಮೈದಾನದಷ್ಟು ದೊಡ್ಡದಾಗಿದೆ. ಹಾಗೇನೆ ಇದರ ರೆಕ್ಕೆಗಳ ವಿಸ್ತೀರ್ಣಕ್ಕೆ ಸಂಬಂಧಿಸಿದಂತೆ ಹೇಳೋದಾದರೆ ಈ ವಿಮಾನವು 127 ಅಡಿ ಉದ್ದವಿದ್ದು 356 ಅಡಿಗಳಷ್ಟು ವಿಸ್ತಾರವಾಗಿದೆ. ಹಾಗೆ ಸದ್ಯಕ್ಕಿರುವ ದೊಡ್ಡ ವಿಮಾನಗಳ ರೆಕ್ಕೆ ವಿಸ್ತೀರ್ಣದ ಬಗ್ಗೆ ಹೇಳುವುದಾದರೆ ಅದು 261 ಅಡಿಗಳಷ್ಟು ಇದೆ. ಅಂದ್ರೆ ಇದರ ಮುಂದೆ ಆಂಟೊನಾ AN225 ಸಹ ಚಿಕ್ಕದಾಗಿದೆ. ರಾಡಿಯಾ ಪ್ರಕಾರ FAA ಅಂದ್ರೆ US ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಅನುಮೋದನೆ ಹೊಂದಿರುವ ಪ್ರಸ್ತುತ ಟೆಕ್ನಾಲಜಿ ಮತ್ತು ಸುರಕ್ಷತೆಯ ಮೇಲೆ ಕೇಂದ್ರೀಕರಿಸುತ್ತಿದ್ದಾರೆ. ಹಾಗೆಯೇ ಪ್ರಯತ್ನಿಸಿದ ವಾಯುಮಾನ ಸಾಮಗ್ರಿಗಳು ಮತ್ತು ಉತ್ಪಾದನಾ ತಂತ್ರಗಳನ್ನು ಬಳಸುತ್ತಿದೆ. ಕಂಪನಿಯು ಏನು ಬಯಸ್ತಾ ಇದೆ ಅಂದರೆ ಏರೋಸ್ಪೇಸ್ ಉದ್ಯಮದ ಮಾನದಂಡಗಳನ್ನು ಪೂರೈಸುವ ಉತ್ತಮವಾಗಿ ನಿರ್ಮಿಸಲಾದ ಫ್ಲೀಟ್ ಒಂದಿಗೆ ಅದು ಇಳಿಯಬೇಕೆಂದು ಬಯಸ್ತಾ ಇದೆ. ಹಾಗೂ 2027ರವರೆಗೂ ರಾಡಿಯಾವು ಇದನ್ನು ಕಾರ್ಯಗತಗೊಳಿಸುವ ತಯಾರಿಯಲ್ಲಿ ನಿರಂತರವಾಗಿದೆ. ಸೊ ಗೆಳೆಯರೇ, ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ.